टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ದೇಶದಲ್ಲಿ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಮತ್ತೆ ಕೋವಿಡ್ ಹಾವಳಿ ಜಾಸ್ತಿ ಆಗುವಂತ ಲಕ್ಷಣಗಳು ಕಾಣ್ತಾ ಇವೆ. ಇನ್ನು ರಾಜ್ಯದಲ್ಲೂ ಕೂಡ, ಅದರಲ್ಲೂ ಬೆಳಗಾವಿನಲ್ಲಿ ಒಬ್ಬ ಗರ್ಭಿಣಿಗೆ ಪಾಸಿಟಿವ್ ಆಗಿದೆ ಕೊರೋನಾ. ಆಕೆ ನಿಮೋನಿಯಾದಿಂದ ಬಳಲ್ತಾ ಇದ್ಲು. ಆ ಸಂದರ್ಭದಲ್ಲಿ ಪರೀಕ್ಷೆ ಮಾಡಿದಾಗ ಕೊರೋನಾ ವೈರಸ್ ಪಾಸಿಟಿವ್. ಖಾಸಗಿ ಆಸ್ಪತ್ರೆಯಲ್ಲಿ ಆಕೆಗೆ ಚಿಕಿತ್ಸೆಯನ್ನು ಕೊಡಲಾಗ್ತಾ ಇದೆ. 25 ವರ್ಷದ ಗರ್ಭಿಣಿ ಮಹಿಳೆ. ಆಕೆ ಮಹಾರಾಷ್ಟ್ರಕ್ಕೆ ಹೋಗಿದ್ರಂತೆ, ಪೂನಾಕ್ಕೆ ಹೋಗಿದ್ರಂತೆ. ಮುಂಬೈ, ಪೂನಾದಲ್ಲಿ ತುಂಬ ಇವೆ ಕೇಸ್ಗಳು. ಅಲ್ಲಿಂದಲೇ ಬಂದಿರಬಹುದು ಅನ್ನುವಂಥ ಶಂಕೆ ಇದೆ. ಆದರೆ ಇನ್ನು ಯಾರ್ಯಾರಿಗಿರುತ್ತೋ, ನೀವೇನಾದರೂ ಪರೀಕ್ಷೆ ಮಾಡಿಸ್ಕೊಂಡ್ರೆ ತುಂಬ ಜನರಿಗೆ ಕಾಣಿಸ್ಬೋದು, ಪ್ರಶ್ನೆ ಬೇರೆ. ಯಾರಿಗೆ ಮಾರಣಾಂತಿಕ, ಯಾರಿಗೆ ತುಂಬ ಸಮಸ್ಯೆ ಅನ್ನೋದು ಮಾತ್ರ ಇಂಪಾರ್ಟೆಂಟ್ ಅಷ್ಟನ್ನೇ. ಈ ಹಿಂದೆಲ್ಲ ನೋಡ್ಬಿಟ್ಟಿದ್ವಿ ನಾವು, ಈ ಕೊರೋನಾದಿಂದ ಆದಂಥ ಅವಾಂತರಗಳು ಒಂದಾ ಎರಡ 35 ಕೊರೋನಾ ಪ್ರಕರಣಗಳು, ಅಂದರೆ ಸಕ್ರಿಯ ಪ್ರಕರಣಗಳಿವೆ ಪಾಸಿಟಿವ್ ಆಗಿರುವಂಥವು. ಈಗ ಮತ್ತೆ ಈ ಮಷಿನ್ ಎಲ್ಲವನ್ನೂ ಕೂಡ ಈ ಪ್ಯಾಕ್ ಮಾಡಿ ಇಟ್ಟಿದ್ರು, ಅದೆಲ್ಲವನ್ನೂ ಕೂಡ ತೆಗಿಬೇಕಿವಾಗ. ಮತ್ತೆ ಪರೀಕ್ಷೆಗಳು ಆರಂಭ ಆಗಬೇಕು. ಹೀಗಿದೆ ಸ್ಥಿತಿ. ಬನ್ನಿ, ನಮ್ಮ ಪ್ರತಿನಿಧಿ ಸಹದೇವ್ ಮಾನೆ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸಹದೇವ್, ನಾವು ನೋಡ್ತಾ ಇದ್ದೀವಿ ಏನು ಅಂತಂದರೆ, ಮಹಾರಾಷ್ಟ್ರದಲ್ಲಿ ಪ್ರಕರಣಗಳು ತುಂಬ ಜಾಸ್ತಿ ಇವೆ. ಭಾರತದಲ್ಲಿ ದೇಶಾದ್ಯಂತ ನೋಡಿದಂಥ ಸಂದರ್ಭದಲ್ಲಿ ಪ್ರಕರಣಗಳ ಸಂಖ್ಯೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ಕರ್ನಾಟಕ ಕೂಡ ಹೊರತಾಗೇನಿಲ್ಲ. ಅದರಲ್ಲೂ ಈ ಬೆಳಗಾವಿನಲ್ಲಿ ಮಹಿಳೆಗೆ ಪಾಸಿಟಿವ್ ಬಂದಿರುವಂಥದ್ದು. ಆಕೆ ಪೂನಕ್ಕೂ ಹೋಗಿದ್ಲು ಅನ್ನುವಂಥ ಮಾತಿದೆ. ಇದ್ರ ಬಗ್ಗೆ ಹೆಚ್ಚಿನ ವಿವರಗಳೇನಿದೆ, ಓವರಾಲ್ ಜಿಲ್ಲೆಯಾದ್ಯಂತ ಯಾವ್ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ? ಸಹದೇವ್. ಹೌದು ರಂಗನಾಥ್, ಏನು ಬೆಳಗಾವಿಗೂ ಮಹಾಮಾರಿ ಕೊರೋನಾ ಕಾಲಿಟ್ಟಿರುವಂತದ್ದು. ಮಹಾರಾಷ್ಟ್ರದಲ್ಲಿ ದಿನೇ ದಿನೇ ಕೋವಿಡ್ ಪಾಸಿಟಿವ್ ಸಂಖ್ಯೆ ಏರಿಕೆ ಆಗ್ತಾ ಇರುವಂತದ್ದು. ಇಲ್ಲಿ ಬೆಳಗಾವಿಯಲ್ಲೂ ಕೂಡ ಬೆಳಗಾವಿ ನಗರದ 25 ವರ್ಷದ ಗರ್ಭಿಣಿಗೆ ಈಗ ಕೋವಿಡ್ ಪಾಸಿಟಿವ್ ಬಂದಿರುವಂತದ್ದು. ಈ ಒಂದು ಮಹಿಳೆಗೆ ಕೋವಿಡ್ ದೃಢಪಡ್ತಾ ಇದ್ದಂತೆ ಬೆಳಗಾವಿಯ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿ ಆಕೆಗೆ ಕೂಡ ಈಗಾಗಲೇ ಚಿಕಿತ್ಸೆ ಕೂಡ ಕೊಡ್ತಾ ಇರುವಂತದ್ದು. ಇನ್ನೊಂದು ಕಡೆ ಗಡಿಯಲ್ಲೂ ಕೂಡ ಕಟ್ಟೆಚ್ಚರ ವಹಿಸುವಂತ ನಿಟ್ಟಿನಲ್ಲಿ ಈಗ ಆರೋಗ್ಯ ಇಲಾಖೆ ಕೂಡ ಮುಂದಾಗಿರುವಂತದ್ದು. ಬಹುತೇಕ ಮಹಾರಾಷ್ಟ್ರದಲ್ಲಿ ಕೋವಿಡ್ ಸಂಖ್ಯೆ ಅದು ನಿನ್ನೆ ಮತ್ತು 2 ದಿನಕ್ಕೆ ಕಂಪ್ಯಾರಿಸನ್ ಮಾಡಿದರೆ ಸಾಕಷ್ಟು ಪ್ರಮಾಣದಲ್ಲಿ ಏರಿಕೆ ಆಗಿರುವಂತದ್ದು. ಮುಂಬೈದಲ್ಲೇ 95 ಪ್ರಕರಣಗಳು ಕಂಡು ಬಂದಿದೆ. ಆದರೆ ಒಟ್ಟಾರೆ ಮಹಾರಾಷ್ಟ್ರದಲ್ಲಿ 136ಕ್ಕೂ ಅಧಿಕ ಪ್ರಕರಣಗಳು ಈಗಾಗಲೇ ಪತ್ತೆಯಾಗಿರುವಂತದ್ದು. ಇಬ್ರು ಕೂಡ ಈಗಾಗಲೇ ಮೃತಪಟ್ಟಿದ್ದಾರೆ. ಇದು ಮಹಾರಾಷ್ಟ್ರದಲ್ಲಿ ಯಾವಾಗ ಕೋವಿಡ್ ಏರಿಕೆ ಆಗ್ತಾ ಬರುತ್ತೆ, ಅದು ಸಾಕಷ್ಟು ಪ್ರಮಾಣದಲ್ಲಿ ಬೆಳಗಾವಿಗೆ ಹೊಡೆತ ಕೊಟ್ಟಿರುವಂತದ್ದು. ಬೆಳಗಾವಿಯಲ್ಲೂ ಕೂಡ ಮಹಾಮಾರಿ ಅಟ್ಟಹಾಸಕ್ಕೆ ಕೂಡ ಕಾರಣ ಆಗಿರುವಂತದ್ದು. ಇದೇ ಒಂದು ಕಾರಣಕ್ಕಾಗಿ ಸದ್ಯ ಈಗ ಬಂದಿರುವಂತಹ ಗರ್ಭಿಣಿ ಇದ್ದಾರೆ, ಅವರಿಗೆ ಟ್ರಾವೆಲ್ ಹಿಸ್ಟ್ರಿಯನ್ನ ನೋಡೋದಾದ್ರೆ ಕಳೆದ 1 ತಿಂಗಳ ಹಿಂದಷ್ಟೇ ಪುಣೆಗೆ ಸಂಬಂಧಿಕರ ಮನೆಗೆ ಹೋಗಿರ್ತಾರೆ. ಅಲ್ಲಿ ಹೋಗಿ ವಾಪಸ್ ಆದ ಬಳಿಕ ಅವರಿಗೆ ಜ್ವರ ಕಾಣಿಸ್ಕೊಂಡಿರುತ್ತೆ. ಇದಾದ ಬಳಿಕ ತಪಾಸಣೆ ಮಾಡಿದಂತ ಸಂದರ್ಭದಲ್ಲಿ ಈಗ ಪಾಸಿಟಿವ್ ಕೂಡ ಬಂದಿರುವಂತದ್ದು. ಸದ್ಯ ಈಗ ಈ ಒಂದು ಕಾರಣಕ್ಕಾಗಿ ಬೆಳಗಾವಿಯ ಜಿಲ್ಲಾಡಳಿತ, ಅದರ ಜೊತೆಗೆ ಆರೋಗ್ಯ ಇಲಾಖೆ ಕೂಡ ಅಲರ್ಟ್ ಆಗಿರುವಂತದ್ದು. ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ, ನಾನೀಗ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲೇ ಇದ್ದೇನೆ. ಇಲ್ಲಿ ಕೋವಿಡ್ ಪ್ರತ್ಯೇಕ ವಾರ್ಡ್ ಅನ್ನ ತೆಗೆಯೋಕ್ಕೂ ಕೂಡ ಈಗಾಗಲೇ ಪ್ಲಾನ್ ಅನ್ನ ಮಾಡ್ಕೊಂಡಿರುವಂತದ್ದು. ಇದೇ ಒಂದು ನಾನೀಗ ತೋರಿಸ್ತಾ ಇದ್ದೇನೆ. ಈ ಒಂದು ಭಾಗದಲ್ಲೇ ಕೋವಿಡ್ ಪ್ರತ್ಯೇಕ ವಾರ್ಡ್ ಅನ್ನ ಈಗಾಗಲೇ ಇವತ್ತು ಬೆಳಗ್ಗೆ 10 ಗಂಟೆ ಸುಮಾರಿಗೆ ಖುದ್ದು ಬಿಮ್ಸ್ ಡೈರೆಕ್ಟರ್ ಮತ್ತು ಸರ್ಜನ್ ಅವರೇ ಬಂದು ವಾರ್ಡ್ ಅನ್ನ 10 ಬೆಡ್ಗಳ ಪ್ರತ್ಯೇಕ ವಾರ್ಡ್ ಅನ್ನ ತೆಗೆಯೋಕ್ಕೂ ಕೂಡ ಈಗಾಗಲೇ ಮುಂದಾಗಿರುವಂತದ್ದು. ಸೊ ಇಲ್ಲಿ ಏನ್ ತೋರಿಸ್ತಾ ಇದ್ದಾರೆ, ಇದೇ ಒಂದು ಭಾಗದಲ್ಲಿ ಆ ವಾರ್ಡ್ ಕೂಡ ಇರುವಂತದ್ದು. ಆ ವಾರ್ಡ್ಗೆ ಈಗ ಎಲ್ಲಾ ರೀತಿಯಾದಂತಹ ವ್ಯವಸ್ಥೆಯನ್ನು ಕೂಡ ಈಗಾಗಲೇ ಮಾಡಿಕೊಂಡು, ಅದರ ಜೊತೆಗೆ ಪ್ರತ್ಯೇಕವಾಗಿ ಕೋವಿಡ್ ವಾರ್ಡ್ ಅನ್ನ ತೆಗೆಯೋಕ್ಕೂ ಕೂಡ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರುವಂತದ್ದು. ಕೆಲವೊಂದಿಷ್ಟು ಬೆಡ್ಗಳನ್ನು ಕೂಡ ಈಗಾಗಲೇ ರೆಡಿ ಇಟ್ಟು ನಿಂತಿನಲ್ಲಿ ಕೂಡ ಈ ಒಂದು ಈಗೇನು ರೋಗಿಗಳಿದ್ದಾರೆ ಇದನ್ನ ಖಾಲಿ ಮಾಡಿಸಿ ಇಲ್ಲಿ ಪ್ರತ್ಯೇಕ ಕೋವಿಡ್ ವಾರ್ಡ್ ಅನ್ನು ಕೂಡ ಈಗಾಗಲೇ ಮಾಡೋಕೆ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದಾರೆ. ಅದರ ಜೊತೆಗೆ ಯಾರಿಗೆಲ್ಲ ಈ ಒಂದು ಜ್ವರ ಕಾಣಿಸ್ಕೊಳ್ತಾ ಇದೆ ಅಂತವರಿಗೆ ಕೋವಿಡ್ ಟೆಸ್ಟ್ ಮಾಡ್ಬೇಕನ್ನುವಂತ ನಿಟ್ಟಿನಲ್ಲಿ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯಲ್ಲಿ ಒಂದು ಟೆಸ್ಟಿಂಗ್ ಸೆಂಟರ್ ಕೂಡ ಈಗಾಗಲೇ ತೆರೆಯೋಕೆ ಮುಂದಾಗಿರುವಂತದ್ದು. ಇವತ್ತು ಬೆಳಗಾವಿಯ DHO, ಅದರ ಜೊತೆಗೆ ಬೆಳಗಾವಿಯ ಬಿಮ್ಸ್ ಆಸ್ಪತ್ರೆಯ ಸರ್ಜನ್ ಆಗಿರ್ಬೋದು, ಎಲ್ಲರೂ ಕೂಡ ಒಂದು ಸಭೆಯನ್ನ ಮಾಡಿ ಸಭೆಯಲ್ಲಿ ಯಾವ ರೀತಿಯಾಗಿ ಒಂದು ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಬೇಕು, ಅದರ ಜೊತೆಗೆ ಕೋವಿಡ್ ಹರಡುವಿಕೆ ಏನಿದೆ ಇದಕ್ಕೆ ತಡೆಗಟ್ಟುವಂತಹ ನಿಟ್ಟಿನಲ್ಲಿ ಹೇಗೆಲ್ಲ ಟೆಸ್ಟ್ ಗಳನ್ನ ಮಾಡಬೇಕನ್ನುವಂತ ನಿಟ್ಟಿನಲ್ಲೂ ಕೂಡ ಚರ್ಚೆಯನ್ನ ಮಾಡಿಕೊಂಡಿದ್ದಾರೆ. ಅದರ ಜೊತೆಗೆ ಇಲ್ಲಿ ಬಹುಮುಖ್ಯವಾಗಿ ಗಡಿಯಲ್ಲಿ ಕೂಡ ಏನು ಕಡಿವಾಣ ಹಾಕಬೇಕಾಗುತ್ತೆ. ಯಾಕಂದ್ರೆ ಕ್ರಮೇಣವಾಗಿ
ಮುಂಬೈ ಮತ್ತು ಪುಣೆಯಲ್ಲಿ ಹೆಚ್ಚಿನ ಪ್ರಕರಣಗಳು ಈ ಒಂದು ಕೋವಿಡ್ ಪ್ರಕರಣಗಳು ಕಂಡು ಬರ್ತಾ ಇದ್ದಾವೆ. ಅದನ್ನ ತಡೆಗಟ್ಟುವಂತ ನಿಟ್ಟಿನಲ್ಲಿ ಗಡಿಯಲ್ಲಿ ಯಾವ ರೀತಿಯಾಗಿ ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಂಡು ಅಲ್ಲಿ ಏನು ಚೆಕ್ ಪೋಸ್ಟ್ ಗಳನ್ನ ನಿರ್ಮಾಣ ಮಾಡಿ ಅದನ್ನ ತಡೆಯುವಂತ ನಿಟ್ಟಿನಲ್ಲಿ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಈ ನಿಟ್ಟಿನಲ್ಲೂ ಕೂಡ ಬೆಳಗಾವಿಯ ಜಿಲ್ಲಾಡಳಿತ ಅಲರ್ಟ್ ಆಗಿ ಕಾರ್ಯನಿರ್ವಹಿಸುವಂತಹ ಪರಿಸ್ಥಿತಿ ಈಗ ಎದುರಾಗಿರುವಂತದ್ದು. ಒಟ್ಟಾರೆ ಬೆಳಗಾವಿ ಜಿಲ್ಲೆಯಲ್ಲಿ ಓರ್ವ ಗರ್ಭಿಣಿಗೆ ಈಗಾಗಲೇ ಕೋವಿಡ್ ಪಾಸಿಟಿವ್ ಏನು ಬಂದಿದೆ, ಇದು ಬೆಳಗಾವಿ ಜಿಲ್ಲೆಯ ಜನರಲ್ಲೂ ಕೂಡ ಆತಂಕ ಮನೆ ಮಾಡಿರುವಂತದ್ದು. ರಂಗನಾಥ್, ಓಕೆ, ಧನ್ಯವಾದ.